ಗುರುಭ್ಯೋ ನಮಃ ಹರಿ ಓಂ ಗಣಾನಂತ್ವಾಂ ಗಣಪತಿ ಗುಮ್ವಾಮಿ ಏಂ ಕವಿಂ ಕವೀನಾಪಾಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಸ್ಪತಾನ್ ಶೃಣ್ವನ್ನಂ ಜಪಿಸ್ಸಿರಸಾದರಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಬುಧವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಹಿಮವಂತ ಋತು ಪೌಷಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಬುಧವಾಸರದಲ್ಲಿ ಇವತ್ತಿನ ತಿಥಿ ಅಮಾವಾಸ್ಯ. ಇವತ್ತಿನ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ. ಇವತ್ತಿನ ವಿಶೇಷ ತಗೊಳ್ಳದರೆ ದಾಸ ಸಂತ ಶ್ರೇಷ್ಠರುಗಳಲ್ಲಿ ಪುರಂದರದಾಸರ ಒಂದು ಪುಣ್ಯ ದಿನ ಅಂತಲೇ ಹೇಳುವಂಥದ್ದು. ನಮಗೊಂದಷ್ಟು ಕೊಡುಗೆ ಕೊಟ್ಟಿದ್ದಾರೆ ಪುರಂದರದಾಸರು. ಹಾಗಾಗಿ ಅವರನ್ನು ಸ್ಮರಿಸುತ್ತಾ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ. ಪ್ರಥಮವಾಗಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ಕೆಲಸಗಳಲ್ಲಿ ಒಂದಿಷ್ಟು ಭಯ, ಮಾಡಿಕೊಳ್ಳುವ ಕೆಲಸಗಳಲ್ಲಿ ಒಂದಿಷ್ಟು ಕನ್ಫ್ಯೂಸ್, ಮಾಡುವಂಥ ಕೆಲಸಗಳಲ್ಲಿ ಒಂದಿಷ್ಟು ಒತ್ತಡಗಳು ಎಲ್ಲ ನೀವೇ ತಂದುಕೊಳ್ಳುವಂಥದ್ದು. ಯಾರು ನಿಮ್ಮನ್ನು ಪ್ರಶ್ನೆನೇ ಮಾಡ್ತಿರೋದಿಲ್ಲ, ನೀವೇ ಪ್ರಶ್ನೆ ಮಾಡ್ಕೊಳ್ಳುವಂಥ ದಿನಮಾನವಾಗಿರುತ್ತೆ. ಜೊತೆಗೆ ಕೆಲಸ ಕಾರ್ಯಗಳ ಜೊತೆ ಒಂದಿಷ್ಟು ಮನಸ್ತಾಪಗಳು, ಮಿತ್ರತ್ವ ಶತ್ರುತ್ವಗಳಾಗಿರ್ಬೋದು, ಬಾಲ್ಯ ಸ್ನೇಹಿತರ ಜೊತೆ ಒಂದಿಷ್ಟು ವಿರೋಧಗಳಾಗಿರ್ಬೋದು, ಎಲ್ಲ ಕಾಡುವಂಥ ದಿನಮಾನವಾಗಿರುತ್ತೆ. ಸಂಧ್ಯಾಕಾಲದಲ್ಲಿ ವಿರೋಧಗಳೆಲ್ಲ ಹೋಗಿ ಮತ್ತೆ ನಿಮ್ಮ ಸ್ನೇಹಿತರ ಗೂಡಿಗೆ ಬಂದಾಗೆ ನಿಮ್ಮ ಒಂದು ಪ್ರಶಂಸೆಯನ್ನು ಹೊಗಳುವಂಥ ದಿನಮಾನವನ್ನು ಕೂಡ ನೋಡಬಹುದು. ಮೇಷರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ಎಚ್ಚರಿಕೆಯಿಂದ ಇರತಕ್ಕದ್ದು. ಆರೋಗ್ಯದಲ್ಲಿ ಅಭಿವೃದ್ಧಿ ಅಂತಲೇ ಹೇಳುವಂಥದ್ದು. ಮೇಷರಾಶಿ ಮೇಷಲಗ್ನದವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ಭದ್ರಕಾಳಿ ಆರಾಧನೆ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿ ವೃಷಭ ಲಗ್ನದವರಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉದ್ಯೋಗ ಸ್ಥಳಗಳಲ್ಲಿ ಒಂದಿಷ್ಟು ಪದನೋತ್ಪತ್ತಿಯನ್ನು ನೋಡುವಂಥದ್ದು. ನಿಮ್ಮದೇ ಆದಂತಹ ಯಾವುದೇ ಒಂದಿಷ್ಟು ಪ್ರಾಡಕ್ಟ್ಗಳಿದ್ರೆ ಅದು ವಿಸ್ತರಣೆ ಮಾಡುವಂಥದ್ದು, ಹೆಸರುಗಳು ಸಂಪಾದನೆ ಮಾಡುವಂಥದ್ದು. ಜೊತೆಗೆ ಒಂದಿಷ್ಟು ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ಹಿಡಿತ, ಒಂದಿಷ್ಟು ದುಡಿಮೆ ಎರಡೂ ಆಗುವಂಥದ್ದು. ಖರ್ಚು ಕಡಿಮೆ, ಆದಾಯ ಜಾಸ್ತಿ ಆಗುವಂತಹ ದಿನಿಮೆ ಇವತ್ತಿನ ದಿನಮಾನದಲ್ಲಿರುತ್ತೆ. ಜೊತೆಗೆ ಇವತ್ತಿನ ವಿಶೇಷವಾಗಿ ನಿಮಗೆ ಹೇಳೋದಾದರೆ ಗಣಪತಿ ಆರಾಧನೆ ಒಳಿತು. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಗಂ ಗಣಪತಿಯೇ ನಮಃ ಮಂತ್ರ ಪಠಣ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಕೆಲಸ ಕಾರ್ಯಗಳ ಜೊತೆಗೆ ನಿಮಗೆ ದೈವಾನುಗ್ರಹ ನಿಮ್ಮ ಜೊತೆ ಇರುವಂಥದ್ದು. ನಿಮ್ದು ಯಾವುದೇ ಸಮಸ್ಯೆಗಳಿರಲಿ ಅದು ನನ್ನ ಕೆಲ ಆಗಲ್ಲ ಅನ್ನೋ ಸಂದರ್ಭದಲ್ಲಿ ಅದು ಪರಿಹಾರ ಆಗುವಂಥದ್ದು. ಜೊತೆಗೆ ನಿಮಗೆ ಹತ್ತಿರದಲ್ಲಿರುವಂತಹ ಯಾವುದಾದರೂ ಆಶ್ರಮಗಳು ಅಥವಾ ಯಾವುದಾದರೂ ಒಂದಿಷ್ಟು ಸೇವೆಗಳನ್ನು ಮಾಡುವಂತಹ ಒಂದಿಷ್ಟು ನಿಮಗೆ ಮನಸ್ಥಿತಿ ಬರುವಂಥದ್ದು. ಸಮಾಜ ಜೊತೆಗೆ ನಿಮಗೆ ವಿಶೇಷವಾಗಿ ಇವತ್ತಿನ ದಿವಸದಲ್ಲಿ ನಿಮಗೆ ಆತ್ಮತೃಪ್ತಿ ಕೆಲಸಗಳನ್ನು ಮಾಡುವಂಥ ದಿನಮಾನ ಅಂತಲೇ ಹೇಳುವಂಥದ್ದು. ಹಣ ಕಾಸು, ವೃತ್ತಿ ಜೀವನ, ಉದ್ಯೋಗ, ವ್ಯವಹಾರ, ಕುಟುಂಬ, ಕಮಿಟ್ಮೆಂಟ್ಸ್ ಎಲ್ಲ ಬಿಟ್ಟರೆ ನಿಮಗೆ ಆತ್ಮತೃಪ್ತಿ ಆಗುವಂತಹ ದಿನ ಅಂತಲೇ ಹೇಳುವಂಥದ್ದು ಮಿಥುನ ರಾಶಿಯವರಿಗೆ. ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ಗೋಪೂಜೆ ನಿಮಗೆ ವಿಶೇಷವಾದ ಫಲಗಳನ್ನು ಕೊಡತಕ್ಕದ್ದು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ಮಂಗಳಕರ ಕಾರ್ಯಗಳ ಬಗ್ಗೆ ಚರ್ಚೆ ಆಗುವಂಥದ್ದು. ಜೊತೆಗೆ ವಿವಾಹ ನಿಮಗೆ ಒಂದಷ್ಟು ಅನುಕೂಲಕರವಾಗುವಂಥದ್ದು. ಯಾರು ಮದುವೆ ಇಲ್ಲ ಅವರಿಗೆ ಒಂದಿಷ್ಟು ಮದುವೆ ನಿಗದಿ ಆಗುವಂಥದ್ದು. ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಉನ್ನತ ಸ್ಥಾನವನ್ನು ಸಹ ನೋಡುವಂಥದ್ದು. ನಿಮಗೆ ಹತ್ತಿರದಲ್ಲಿರುವಂತಹ ಯಾವುದಾದರೂ ನಿಮಗೆ ಸಹಾಯ ಮಾಡಿದರೆ ಸಮಾಜ ಸುರಾಧಕರಾಗಿರ್ತೀರಿ. ಇವತ್ತಿನ ವಿಷಯದಲ್ಲಿ ನಿಮಗೆ ಹೇಳಬೇಕು ಅಂದರೆ ಕುಟುಂಬದ ಸಂತಸ, ಕುಟುಂಬದಲ್ಲೇ ಒಂದು ವಿಶೇಷ ವಿಭಿನ್ನ ರೀತಿಯಲ್ಲಿ ಕಾಣುವಂಥದ್ದು. ತಂದೆ ತಾಯಿಯರಿಗೆ, ಗುರು ಹಿರಿಯರಿಗೆ, ನಿಮ್ಮ ಸ್ನೇಹ ಬಳಗದವರಿಗೆ ನಿಮ್ಮ ಮೇಲೆ ಏನೋ ಒಂದು ಬಾಂಧವ್ಯ ಹೆಚ್ಚಾಗುವಂಥದ್ದು, ವಿಶ್ವಾಸದಲ್ಲಿ ನೋಡುವಂಥದ್ದು, ಗೌರವ ಕೊಡುವಂಥ ದಿನಮಾನ ಕೆಲಸಗಳನ್ನು ಮಾಡುವಂಥದ್ದು. ಇಲ್ಲ ಅವರಿಗೆ ಕುಟುಂಬಕ್ಕೆ ಹೊಸ ಸೇರ್ಪಡೆ ಆಗುವಂಥ ಒಂದಿಷ್ಟು ಸುವರ್ಣಾವಕಾಶ ಅಂತಲೇ ಹೇಳುವಂಥದ್ದು. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 7, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಅಷ್ಟಲಕ್ಷ್ಮಿ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿ ಸಿಂಹ ಲಗ್ನದವರಿಗೆ ಯಾವುದಾದರೂ ಒಂದು ಸಮಸ್ಯೆ ಪರಿಹಾರನೇ ಆಗಿಲ್ವಪ್ಪ ಅನ್ನುವಂಥದ್ದೊಂದು ದುಃಖ ದುಮ್ಮಾನಗಳಿದ್ದರೆ ಅದಕ್ಕೆ ಇವತ್ತು ಪರಿಹಾರ ಸಿಗುವಂಥದ್ದು, ನೆಮ್ಮದಿ ಸದೃಢವಾಗಿರುವಂಥದ್ದು. ಜೊತೆಗೆ ನೂತನ ಕೆಲಸಗಳಿಗೆ ಶುಭ ಕಾಲ ಅಂತಲೇ ಹೇಳುವಂಥದ್ದು. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ಕುಬೇರ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ನಿಮಗೆ ಮಿತ್ರತ್ವದಲ್ಲಿ ಶತ್ರುತ್ವ ಅಂತ ಹೇಳ್ತೀವಿ. ನೀವು ಯಾವುದೇ ಒಂದಿಷ್ಟು ಕೆಲಸಗಳನ್ನು ಗೌಪ್ಯತೆಯಲ್ಲಿ ಮಾಡಿ
ಆದಾಯದ ಮೂಲಗಳನ್ನು ತಿಳಿಸೋಕೆ ಹೋಗಬೇಡಿ. ಸತ್ಯವನ್ನು ಹೇಳಿದ್ರೆ ನಿಮಗೆ ಅನಿಷ್ಟ ಅಂತಲೇ ಹೇಳುವಂಥದ್ದು ಬೇಡ. ಗೌಪ್ಯತೆ ಕಾಪಾಡಿ, ಗುಟ್ಟಲ್ಲಿ ಕೆಲಸ ಮಾಡಿ, ಹೆಸರು ನಿಮ್ಗೆ ತಾನೇ ಬರುತ್ತೆ. ಲೇಖಕರಿಗೆ, ಪುಸ್ತಕ ಮುದ್ರಣದವರಿಗೆ, ಪುಸ್ತಕ ವ್ಯಾಪಾರಿಗರಿಗೆ ಹಾಗೂ ಪಾನೀಯ ಮಾರಾಟಗಾರರಿಗೆ, ಹಾಲಿನ ಉತ್ಪನ್ನ ಮಾರಾಟಗಾರರಿಗೆ ವಿಶೇಷ ಲಾಭ ಅಂತಲೇ ಹೇಳುವಂಥದ್ದು. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಅನ್ನಪೂರ್ಣೇಶ್ವರಿ ಆರಾಧನೆ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿ ತುಲಾ ಲಗ್ನದವರಿಗೆ ನೀವು ಹೋದಂಥ ಹೆಜ್ಜೆ ಸಿಂಹಾವಲೋಕನವಾಗಿರಬೇಕು. ಮತ್ತೆ ತಿರುಗಿ ನೋಡಿ, ನಾ ಬಂದಿದ್ದು ಸರಿಯಾಗಿದೆಯೋ ಇಲ್ವೋ ಅಂತ. ಯಾಕೆಂದರೆ ನಿಮ್ಮ ಬೆನ್ನಿಂದನೇ ಇರ್ತಾರೆ ಸಂಬಂಧಿಕರಾಗಿರ್ಬೋದು. ಶತ್ರುತ್ವ ಜಾಸ್ತಿ ಆಗುವಂಥ ದಿನ ಅಂತಲೇ ಹೇಳಬಹುದು. ನೀವು ಯಾರನ್ನು ಒಳ್ಳೆಯವರು ಅಂದ್ಕೊಳ್ತೀರೋ ಅವರು ನಿಮಗೆ ವಿರೋಧಿಗಳಾಗಿರಬಹುದು. ಹಾಗಾಗಿ ಒಂದಿಷ್ಟು ನಿಮ್ಮ ಗೌಪ್ಯತೆಯಿಂದ ಕೆಲಸಗಳನ್ನು ಮಾಡಿ, ನೂತನ ಕೆಲಸಗಳಿಗೆ, ಗೃಹ ನಿರ್ಮಾಣ ಕೆಲಸಗಳಿಗೆ ಅಥವಾ ನಿಂತು ಹೋಗಿರೋ ಮರುಚಾಲನೆ ಆಗುವಂಥದ್ದು. ಜೊತೆಗೆ ನಿಮಗೆ ಬರಬೇಕಾದಂಥ ಹಣಕಾಸುಗಳು ಕ್ರೋಢೀಕರಣ ಆಗುವಂಥದ್ದು. ಹಾಗಾಗಿ ವಿಶೇಷ ದಿನ ಅಂತಲೇ ಹೇಳುವಂಥದ್ದು. ತುಲಾರಾಶಿಯವರಿಗೆ ಶುಭ ಸಂಖ್ಯೆ ಬಂದು 9, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಶನಿಶ್ಚರ ಆರಾಧನೆ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ವೃಥ ತಿರುಗಾಟ, ವೃಥ ಖರ್ಚು ಅಂತ. ಇವತ್ತು ಆ ತಾತ್ರದಲ್ಲಿ ಕೆಲಸಗಳನ್ನು ಮಾಡುವಂಥದ್ದು. ಈ ಹಿಡಿದ ಕೆಲಸನ ಇವತ್ತು ಪೂರ್ಣ ಮಾಡೋಕೆ ಆಗೋದೇ ಇಲ್ಲ. ಏನಾದ್ರು ಒಂದು ಸಮಸ್ಯೆಗಳಿಂದ ಅಲ್ಲಿ ಬಿಟ್ಟು ಬರ್ತಿರ್ತೀರಿ, ಮತ್ತೆ ಬೆಳಿಗ್ಗೆ ಮಾಡ್ಕೊಳ್ಳೋಣ ಅಂತ. ಜೊತೆಗೆ ಪಿತ್ರಾರ್ಜಿತ ಆಸ್ತಿಗಳು ನಿಮಗೆ ಒಲಿದಿ ಬರುವಂಥ ದಿನ ಅಂತಲೂ ಹೇಳಬಹುದು. ಹಣಕಾಸಿನ ವಿಚಾರದಲ್ಲಿ ಒಂದು ಸ್ವಲ್ಪ ಹಿಡಿತಾ ಇರಲಿ. ಹಾಗಾಗಿ ಕುಟುಂಬಸ್ಥರ ಜೊತೆ ಸಂತ ಸಮಯ ದಿನ ಅಂತಲೇ ಹೇಳುವಂಥ ದಿನಮಾನ. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠಣ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿ ಧನಸ್ಸು ಲಗ್ನದವರಿಗೆ ನಿಮಗೆ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಜೊತೆಗೆ ಪಿತ್ರಾರ್ಜಿತ ಆಸ್ತಿ ಮತ್ತೆ ರೈತಾಪಿ ವರ್ಗದವರಿಗೆ ವಿಶೇಷ ಲಾಭ ಅಂತಲೇ ಹೇಳುವಂಥದ್ದು. ಕೈ ಬದಲಾವಣೆ ಮಾಡುವಂಥದ್ದು, ಲೇವಾದೇವಿ ವ್ಯವಹಾರ ಮಾಡುವಂಥವರು, ಮಧ್ಯವರ್ತಿಗಳಿಗೆ ಧನ ಕ್ರೋಢೀಕರಣ ಅಂತಲೇ ಹೇಳುವಂಥದ್ದು. ತಂಪು ಪಾನೀಯ ಮಾರಾಟಗಾರರಿಗೆ, ಹಾಲಿನ ಉತ್ಪನ್ನ ಮಾರಾಟಗಾರರಿಗೆ ವಿಶೇಷ ಲಾಭವಾಗಿರುವಂಥದ್ದು. ಜೊತೆಗೆ ಕುಟುಂಬದಲ್ಲಿ ಔತಣಗಳ ಊಟಗಳ ಒಂದಿಷ್ಟು ಸವಿಯುವಂಥ ಶುಭ ದಿವಸವಾಗಿರುತ್ತೆ. ಧನುಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಬಿಳಿ. ಪರಿಹಾರವಾಗಿ ಅನ್ನಪೂರ್ಣೇಶ್ವರಿ ಅಷ್ಟೋತ್ತರ ಪಠಣ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿ ಮಕರ ಲಗ್ನದವರಿಗೆ ಇಪಿಸ್ಸ ಫಲಗಳನ್ನು ಸಂಭವಿಸುವಂಥದ್ದು. ನೀವು ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಇವತ್ತು ಫಾಸ್ಟ್. ನೀವು ಅರ್ಧ ಗಂಟೆಲಿ ಆಗೋ ಕೆಲಸ 5 ನಿಮಿಷದಲ್ಲಿ ಆಗುವಂಥದ್ದು, ಒಂದು ದಿನದಲ್ಲಿ ಆಗೋ ಕೆಲಸ ಮಧ್ಯಾಹ್ನಕ್ಕೆ ಮುಗ್ದು ಹೋಗುವಂಥದ್ದು. ಜೊತೆಗೆ ನಿಮಗೆ ನ್ಯಾಯಾಲಯದಲ್ಲಿ ನಿಮ್ಮ ಪರ ಕೆಲಸಗಳಾಗುವಂಥದ್ದು, ಕೋರ್ಟು ಕಚೇರಿ ವಿಚಾರಗಳು ಯಾವುದೇ ಇದ್ರೂ ಸಹ ನಿಮಗೆ ಪಾಲುದಾರಿಕೆ ವಿಚಾರಗಳಾಗಿರಲಿ, ಶತ್ರುತ್ವಗಳು ಎಲ್ಲ ನಿಮಗೆ ಮಿತ್ರರಾಗುವಂಥ ದಿನ ಅಂತಲೇ ಹೇಳುವಂಥದ್ದು. ಆದರೆ ದಂಪತಿಗಳಲ್ಲಿ ಒಂದಿಷ್ಟು ವಿರಸಗಳು, ಒಂದಿಷ್ಟು ಜಗಳಗಳಿರುತ್ತೆ. ಅದನ್ನು ಮಾತುಗಳಲ್ಲಿ ಬಗೆಹರಿಸಿ ಮಾಡಿಕೊಂಡ್ರೆ ಉತ್ತಮ ಫಲಗಳು ಅಂತಲೇ ಹೇಳುವಂಥದ್ದು. ಮಕರ ರಾಶಿಯವರಿಗೆ ನೂತನ ಕೆಲಸಗಳಿಗೆ ಶುಭ ಕಾಲವಾಗಿರುತ್ತೆ. ಮಕರ ರಾಶಿ ಮಕರ ಲಗ್ನದವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠಣ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭರಾಶಿ ಕುಂಭ ಲಗ್ನದವರಿಗೆ ನಿಮಗೆ ಗೃಹ ನಿರ್ಮಾಣದ ಕೆಲಸಗಳಲ್ಲಿ ಯಾರು ಇದ್ದರೆ, ಅಥವಾ ನೂತನವಾಗಿ ಕೊಳ್ಳುವ ವಿಚಾರಗಳಿದ್ದರೆ, ಅಥವಾ ಭೂಮಿ ಮಾರಾಟಗಾರರಾಗಿದ್ದರೆ, ಕೈ ಬದಲಾವಣೆ ಮಾಡೋಣ ಅನ್ನೋದಾಗಿದ್ದರೆ ವಿಶೇಷ ಲಾಭವಾಗಿರುತ್ತೆ. ಜೊತೆಗೆ ಹೊಸ ಉದ್ಯೋಗ ಅರಸುತ್ತಿರುವಂಥವರಿಗೆ ಉದ್ಯೋಗ ಪ್ರಾಪ್ತಿ ಅಂತ ಹೇಳುವಂಥದ್ದು. ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಒಂದಿಷ್ಟು ನಿಮಗೆ ಗೌರವ ಸ್ಥಾನಮಾನಗಳು ಮುಂದರಿಯುವಂಥದ್ದು. ವಿದೇಶಕ್ಕೆ ಹೋಗುವ ಪ್ರಯಾಣಗಳಿದ್ದರೆ ಅದು ಸುಧಾ ನಿಮಗೆ ಫಲ ನೀಡುವಂಥದ್ದು. ಆರೋಗ್ಯದ ಕಡೆ ಎಚ್ಚರಿಕೆ ಇರಲಿ. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಬಿಳಿ. ಪರಿಹಾರವಾಗಿ ತ್ರಯಂಬಕೇಶ್ವರಾಯ ನಮಃ ಶಿವ ಅಷ್ಟೋತ್ತರ ಪಠಣ ಒಳಿತು. ಮುಂದಿನ ರಾಶಿ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನ ಲಗ್ನದವರಿಗೆ ನೂತನವಾಗಿ ನಿಮಗೆ ಎಲ್ಲ ಕೆಲಸಗಳಲ್ಲಿಯೂ ಒಂದಿಷ್ಟು ಪ್ರೌಢಾವಸ್ಥೆ ನೋಡುವಂಥದ್ದು. ಮಕ್ಕಳಲ್ಲಿ ಆರೋಗ್ಯ ವ್ಯತ್ಯಾಸ ಆಗುವಂಥದ್ದು, ವೃದ್ಧರಲ್ಲಿ ಒಂದಿಷ್ಟು ಅಸ್ವಸ್ಥರಾಗುವಂಥ ಕಾಲ ಅಂತ ಹೇಳುವಂಥದ್ದು. ವೈದ್ಯಕೀಯ ತಪಾಸಣೆ ಅತ್ಯಗತ್ಯ. ಜೊತೆಗೆ ವೃಥ ತಿರುಗಾಟ, ವೃಥ ಖರ್ಚು. ನಿಮ್ಮ ಕೆಲವೊಂದಷ್ಟು ತಿರುಗಾಟ, ನಿಮ್ಮ ಮರವು ನಿಮಗೆ ಒಂದಿಷ್ಟು ಖರ್ಚನ್ನು ಮಾಡಿಸುವಂಥದ್ದು. ಬೆಲೆ ಬಾಳುವ ವಸ್ತುಗಳನ್ನು ಕಳೆದುಕೊಳ್ಳುವಂಥ ದಿನಮಾನವಿರುತ್ತೆ. ಎಚ್ಚರಿಕೆ. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಹನುಮಾನ್ ಅಷ್ಟೋತ್ತರ ಪಠಣ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.